ಭಾಷೆಗಳ ಜನರು ಜೊತೆಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಯಾಕಾಗಿ ಜಂಗಲ್ ಬೋಗಿ ಹೇಗೆ ಕಾನ್ಸೆಪ್ಟ್ ಹುಡ್ಕೊಳ್ತು? ಓವರ್ ಟು ಯು ಸರ್. ಜಂಗಲ್ ಬೋಗಿ ಅನ್ನೋದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇವಾಗ ನಡೀತಿರೋ ನೇಚರ್ ಕಲಾಮಿನಿಟೀಸು ಮತ್ತೆ ಇವಾಗ ಆಗ್ತಾ ಇರೋ ಸಿಚುವೇಶನ್ ನೋಡಿಕೊಂಡು ನಾವು ಮುಂದಕ್ಕೆ ಹೆಂಗ್ ಸರ್ವೈವ್ ಮಾಡಬೇಕು, ನೇಚರ್ಗೆ ಏನು ವ್ಯಾಲ್ಯೂ ಕೊಡಬೇಕು ಅನ್ನೋದು ಮೇಲೆ ಈ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದೀರಿ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಹೇಗೆ ಕಾನ್ಸೆಪ್ಟ್? ಇದೇನಂದ್ರೆ ನಾರ್ಮಲ್ ಪರ್ಸನ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಸೂಪರ್ ಸ್ಟಾರ್ಸೇ ಬೇಕು ಅಂತ ಏನೂ ಇಲ್ಲ. ಇದ್ರಲ್ಲಿ ಬರೀ ಒಂದು 2-3 ಜನ ಸೆಲೆಬ್ರಿಟೀಸ್ ಬಿಟ್ರೆ ಮಿಕ್ಕಿದೆಲ್ಲ ಕಾಮನ್ ಪರ್ಸನ್ಸೇ ನೀವು ನೋಡ್ಬೋದು. ನಮ್ಗೇನಂದ್ರೆ ಹೆಚ್ಚಿಗೆ ಕಾಮನ್ ಪರ್ಸನ್ಸ್ ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರು ಗೆಲ್ಬೇಕು, ಅವ್ರಿಗೊಂದು ಫೇಮ್ ತಗೋಬೇಕು ಅನ್ನೋದು ನಮ್ದೊಂದು ಅನಿಸಿಕೆ. ಸೂಪರ್ ಸೂಪರ್. ಆಮೇಲೆ ನೇಚರ್ ಬಗ್ಗೆ ವ್ಯಾಲ್ಯೂ ಏನಿದೆಯೋ ಅದನ್ನ ತಿಳಿಸ್ಬೇಕು. ಪ್ಲಸ್ ಇದು ನಾವು ಒಂದೊಂದು ಸ್ಟೇಟ್ಗೆ ಇಡ್ತಾರೋ ಕಾಂಪಿಟೇಷನ್ ಅಲ್ಲ, ಇದು ಬಂದು ಏನಂತಾರೆ, ಇದು ಬಂದು ಒಂದು ಇಂಡಿಯಾ ಇಸ್ ಅ ಕಲ್ಚರಲ್ ಸ್ಟೇಟ್. ನಾವು ಯಾರು ಭಾಷೆ ಇದ್ರ ಬಗ್ಗೆ ಜಗಳ ಆಡ್ದಿರಂಗೆ ಅವ್ರವ್ರ ಕಲ್ಚರ್ನ ವ್ಯಾಲ್ಯೂ ಮಾಡಿ ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟು ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ನಮ್ಮಲ್ಲಿ ಯಾವುದೇ ರೀತಿ ಜಗಳ ಆಗ್ಲಿ ಭೇದ ಭಾವ ಆಗ್ಲಿ ಬರಲ್ಲ ಅನ್ನೋದು ತೋರ್ಸೋಣ, ಈ ಒಗ್ಗಟ್ಟ ತೋರ್ಸೋಣ ಅನ್ನೋದೇ ಇದೊಂದು ಜಂಗಲ್ ಬುಕ್ಕಿ ಕಾನ್ಸೆಪ್ಟ್ ಆಗಿದೆ. That's so sweet. Thank you so much sir. ದಯವಿಟ್ಟು ಇಲ್ಲೇ ಇರಬೇಕು. ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಹುಡುಗರು ಕಾಡಿನಲ್ಲಿ ರಾಜರಾಗಿ ಯಾವ ತರ ಇರ್ತಾರೆ ಅನ್ನೋದನ್ನ ತೋರಿಸುವಂತ ಒಂದು ಕಾನ್ಸೆಪ್ಟೇ ಈ ZTV ಮುಖಾಂತರ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಿನಿಮಾದಲ್ಲಿ ಬಳಸ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಿಂತ ಬೇರೆ ಇನ್ನೂ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ನ ಬಳಸ್ತಾ ಇದ್ದೀವಿ. ಸುಮಾರು 12ರಿಂದ 18 ಕ್ಯಾಮ್ರಾಗಳನ್ನ ಬಳಸ್ತಾ ಇದ್ದೀವಿ. ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೋಡಿ ಎಲ್ಲರೂ ಎಂಜಾಯ್ ಮಾಡ್ಬೋದು. ಹೋಗಿ ಅಲ್ಲಿ ಇರತಕ್ಕಂಥವ್ರು ಕೂಡ ತುಂಬ ಎಂಜಾಯ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಧ ಕಾಡಲ್ಲಿ ಇರೋರು ನಾವು ಅಲ್ಲಿ ಬನ್ನಿ. ಮಂಜು ಸರ್ ಎಸ್ ಸರ್. ಕಾಡಲ್ಲಿ ಸೊಪ್ಪು ಸಿಗುತ್ತೆ, ತಿಂದು ಬದುಕ್ಬೋದು, ಇದರ ಮಾತ್ರ. ಬೇರೆ ಹೇರ್ ಸ್ಟೈಲ್ ಇದ್ರೆ ನಾನು ಕೇಳ್ತಿದ್ದೆ. ಓಕೆ, ಹಿಂಗಿರ್ಬೇಕು ಸರ್ ಕೋ ಡೈರೆಕ್ಟ್ರು. ಇದೀಗ ನಮ್ಮ ಡೈರೆಕ್ಟರ್ ಯಶೋಧರ್ ವಿಕ್ರಮ್ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಇಂತಹ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಬರ್ತಾ ಇರುವಂತಹ ರಿಯಾಲಿಟಿ ಶೋ 5 ಭಾಷೆಗಳಲ್ಲಿ ಬರ್ತಾ ಇದೆ. ನಿಮಗೆ ಅಫ್ಕೋರ್ಸ್ ಒಂದು ರೀತಿ ಆಧಾರ ಸ್ತಂಭವಾಗಿ ನಿಂತಿರೋದು ನಮ್ಮ ಪಾರ್ಥಸಾರಥಿ ಸರ್ ಅವರು. ಸೊ ಇಡೀ ಕಾನ್ಸೆಪ್ಟ್ ಬಗ್ಗೆ, ಆಡಿಷನಿಂಗ್ ಬಗ್ಗೆ ನೀವು ನಿಮ್ಮ ಕೂಸಾಗಿರೋದ್ರಿಂದಾಗಿ ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್. ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೂ ಮತ್ತು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಯಶೋಧರ ವಿಕ್ರಮ್ ಅಂತ. ನಾನು ಮುಂಚೆ 2 ಪಿಕ್ಚರ್ ಮಾಡಿದ್ದೀನಿ, ಹುಲಿದುರ್ಗ ಮತ್ತು ರಾಘವೇಂದ್ರ ವಾರಿಯರ್ ಅಂತ. ವಿನೋದ್ ಸಾರು ಮತ್ತು ನಾನು ಒಂದೇ ಪಕ್ಕ ಏರಿಯಾ. ಸೊ ನಾನು ಅವ್ರಿಗೆ ಮೂವಿ ಅಪ್ರೋಚ್ ಮಾಡೋಕ್ಕೆ ಹೋಗಿದ್ದಿದ್ದು. ಆವಾಗಲೇ ಗೊತ್ತಾಗಿದ್ದು ಅವರಲ್ಲೊಬ್ಬ ರೈಟ್ ಇದ್ದಾನೆ ಅಂತ. ಲಕ್ಷ್ಮೀ ಪುತ್ರ ಬೇರೆ, ಸರಸ್ವತಿ ಪುತ್ರ ಬೇರೆ, ಅವರಲ್ಲಿ ಇಬ್ಬರು ಇದ್ದಾರೆ. ಸರ್ ಸಿನಿಮಾ ಆಮೇಲೆ ಮಾಡೋಣ, ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ, ಈ ಥರ ಮಾಡೋಣ ಅಂತ ಹೇಳಿದ್ರು. ಸರಿ ಬನ್ನಿ ಸರ್ ಡಿಸ್ಕಷನ್ ಮಾಡೋಣ ಅಂತೇಳಿ ಇಮ್ಮಿಡಿಯೇಟ್ ಆಫೀಸ್ ಹಾಕಿ ಡಿಸ್ಕಷನ್ ಮಾಡಿ ಒಂದು 2 ಇಯರ್ಸಿಂದ ಚಾನಲ್ ಹತ್ರ ಎಲ್ಲ ಚಾನಲ್ಗಳ ಹತ್ರನೂ ಹೋಗಿ ನಮ್ಮ ಕಾನ್ಸೆಪ್ಟ್ ಹೇಳಿ, ಆಮೇಲೆ ಅವರು ಒಂದು ಪೈಲಟ್ ಶೂಟ್ ಥರ ಮಾಡ್ಕೊಂಬಂದು ಕೊಡಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ನಾವು ಪೈಲಟ್ ಶೂಟ್ ತೊಗೊಂಡೋಗಿ ಕೊಟ್ವಿ, ಫಿಕ್ಸ್ ಆಗೋಯ್ತು. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಜಂಗಲ್ ಬೋಗಿ ಆ ಕಾನ್ಸೆಪ್ಟ್ ಬಗ್ಗೆ ಏನಂದರೆ, ಇವಾಗ ನಾವು ರಾಮಾಯಣದಲ್ಲಿ ಕೇಳಿರ್ತೀವಿ ಅರಣ್ಯಕಾಂಡ ಅಂತ ಇರುತ್ತೆ, ರಾಮ ಸೀತೆ ಲಕ್ಷ್ಮಣ ಎಲ್ಲ ಕಾಡಿಗೆ ಹೋದರು. ಮಹಾಭಾರತಕ್ಕೆ ಬಂದರೆ ವನಪರ್ವ ಅಂತ ಇದೆ, ಅದರಲ್ಲಿ ಪಂಚಪಾಂಡವರು ದ್ರೌಪದಿ ಅವರೆಲ್ಲ ಕಾಡಲ್ಲಿ ಹೋಗಿ ಜೀವನ ಮಾಡೋರು. ನಾವಿವಾಗ ಬಿಲ್ಡಿಂಗ್ಗಳು ನೋಡ್ಬಿಟ್ಟು ಕಾಡಲ್ಲಿ ಜೀವನ ಮಾಡೋಕ್ಕಾಗೋದೇ ಇಲ್ಲಪ್ಪ, ಅಯ್ಯೋ ತುಂಬ ಕಷ್ಟ, ಸರ್ವೈವಲ್ಲೇ ಆಗೋಕ್ಕಾಗಲ್ಲ ಅನ್ನೋ ಫೀಲಿಂಗಲ್ಲಿ ಇದ್ದೀವಿ. ಬಟ್ ನೇಚರ್ ಇದ್ರೇ ಫ್ಯೂಚರು ಅಂತ ನಾನು ಹೇಳಿದೆ. ಪ್ರಕೃತಿ ಇದ್ರೇನೆ ನಮಗೆ ಏನಾದರೂ ನಾವು ಬದುಕಕ್ಕಾಗ್ತಾ ಇರೋದು. ಆ್ಯಕ್ಚುಲಿ ಆ ಪ್ರಕೃತಿ ಜೊತೆಯಲ್ಲಿ ನಾವು ಹೆಂಗೆ ಬದುಕಬೇಕು ಅಂತ ಒಂದು ತೋರಿಸ್ಬೇಕು. ಅಟ್ ದ ಸೇಮ್ ಟೈಮ್ ಅದು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಎನ್ಲೈಟ್ಮೆಂಟ್ ಆಗೂ ಇರಬೇಕು. ಸೊ ಅದೇ ಜಂಗಲ್ ಬೂಗಿ. ಕಾಡಲ್ಲೇ ವಾಸ ಅಂದರೆ ವನವಾಸ. ನಾವು ಇಂಗ್ಲೀಷಲ್ಲಿ ಜಂಗಲ್ ಬೂಗಿ ಅಂತ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವನವಾಸ ಮಾಡೋಕೆ ರೆಡಿ ಇದ್ದೀರಾ ನೀವೆಲ್ಲ? ಯಾರಾದರೂ ಆಡಿಯನ್ಸ್ ಯಾರು ರೆಡಿ ಇದ್ದೀರಾ? ಇದೇನಂದರೆ ಕಾನ್ಸೆಪ್ಟ್ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. 18ರಿಂದ 28 ವರ್ಷದೊಳಗಡೆ ಇರಬೇಕು.
ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ, ಬಿ ಪಿ ಶುಗರ್ ಇರಬಾರ್ದು. ತುಂಬ ಫಸ್ಟು ವರ್ಕ್ ಸೇಫ್ಟಿ ಫಸ್ಟು, ವರ್ಕ್ ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೀವಿ. ಮಂಡೇ ಟು ಫ್ರೈಡೇ ಸ್ಕ್ರಿಪ್ಟ್ ಇರಲ್ಲ, ನಿಮ್ದೇನಿರುತ್ತೆ ನೀವೇನೇನು ಅಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಅದು ನೀವೇ ಮಾಡ್ಕೋಬೇಕು. ಕ್ಯಾಮ್ರಾಗಳಿರುತ್ತೆ, ರೆಕಾರ್ಡ್ ಆಗುತ್ತೆ. ಸ್ಯಾಟರ್ಡೇ ಸಂಡೇ ಕನ್ನಡದಿಂದ ನಮ್ಮ ರಮೇಶ್ ಅರವಿಂದ್ ಸರ್ ಬರ್ತಾರೆ, ತಮಿಳಿಂದ ನಮ್ಮ ಅರ್ಜುನ್ ಸರ್ ಬರ್ತಾರೆ, ಮಲಯಾಳಮಿಂದ ದುಲ್ಕರ್ ಸಲ್ಮಾನ್ ಸರ್ ಅಂತ ಬರ್ತಾರೆ, ಹಿಂದಿಯಿಂದ ಸೋನು ಸೂದ್ ಸರ್ ಬರ್ತಾರೆ, ಆಂಧ್ರದಿಂದ ನಮ್ಮ ಮೇಕಾ ಶ್ರೀಕಾಂತ್ ಸರ್ ಬರ್ತಾರೆ. ಶನಿವಾರ ಭಾನುವಾರ ಆಲ್ ಚಾನಲಲ್ಲೂ ಎಲ್ಲ ಲ್ಯಾಂಗ್ವೇಜಸ್ಸು ಅಲ್ಲಲ್ಲಿ ಆಯಾ ಲ್ಯಾಂಗ್ವೇಜಲ್ಲಿ ಪ್ರಸಾರ ಆಗುತ್ತೆ. ಈ 15ರಿಂದ ಆಡಿಷನ್ ಶುರು ಆಗುತ್ತೆ. ಫೋನ್ ನಂಬರ್ ಇದೆ, ಇಮೇಲ್ ಇದೆ, ತಗೊಂಡು ನೀವು ನಿಮ್ಮ ಪ್ರೊಫೈಲ್ನೆಲ್ಲ ಕಳಿಸ್ಬೋದು. ಅಷ್ಟೇ, ಇನ್ನು ಜಾಸ್ತಿ ಮಾತಾಡ್ಬಿಟ್ಟು ನಂಗೆ ಆಕ್ಷನ್ ಕಟ್ಟಿ ಬಿಟ್ರೆ ಇನ್ನೇನು ಬರಲ್ಲ. ನೋಡಿ ನಮ್ಮ ನವಾಜ್ ಬಂದ್ರು, ನಮ್ಮ ಮಾತುಗಾರ ಮಲ್ಲಣ್ಣ. ಬನ್ನಿ ನವಾಜರ, ಬಾರಪ್ಪ. ಮಲ್ಲಣ್ಣ ಎಲ್ಲರ ಚಪ್ಪಾಳಿ. ಅಮೇಜಿಂಗ್ ನವಾಜ್. ನವಾಜ್ ಇದ್ದಾನೆ ಅಂದ್ರೆ ಆವಾಜೆ. ಬನ್ನಿ ನವಾಜ್. ಓಕೆ, ಜಂಗಲ್ ಬೂಗಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲಿ ಆಗ್ಲೇ ಟ್ರೈಲರ್ ಅಲ್ಲಿ ಸಾಂಗ್ ಅಲ್ಲೆಲ್ಲ ಬಾರಿ ಕುಣಿತಾ ಇದ್ರಿ. ಸೊ ದಯವಿಟ್ಟು ಹೇಳಿ ಜಂಗಲ್ ಬೂಗಿ ಬಗ್ಗೆ. ಜಂಗಲ್ ಬೂಗಿ ಒಂದು ನಾನು ಹೇಳ್ದಂಗೆ ಒಂದು ಬಿಗ್ಗೆಸ್ಟ್ ಶೋ ಇದು. ನಾವೆಲ್ಲ ತುಂಬಾ ಜನ ಶೋ ಮಾಡಿದೀವಿ, ಎಲ್ಲರಿಗೂ ಶೋ ಎಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ನಾನು ನೋಡಿದಂತ ಒಂದು ಪ್ಯಾನ್ ಇಂಡಿಯಾ ಶೋ. ಅಂದ್ರೆ 5 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇರೋಂಥ ಶೋ. ಅದ್ರಲ್ಲಿ 5 ಲ್ಯಾಂಗ್ವೇಜ್ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ದೊಡ್ಡ ಸ್ಟಾರ್ಗಳು ನಮ್ಮ ಕನ್ನಡದಲ್ಲಿ ಹೇಳಿದ್ರಲ್ಲ ಸರ್, ಎಲ್ಲ ಸ್ಟಾರ್ಗಳು, ಪ್ರತಿಯೊಬ್ಬರು ತುಂಬಾ ದೊಡ್ಡ ಸ್ಟಾರ್ಗಳು, ಮತ್ತೆ ಹೆವಿ ಹೈ ಬಜೆಟ್ ಶೋ ಇದು. ಮತ್ತೆ ತುಂಬಾ ಕಷ್ಟ ಇರುತ್ತೆ. ಎಲ್ಲರೂ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಎಲ್ಲರೂ ಆಡಿಷನ್ಸ್ 15ರಿಂದ ಆಡಿಷನ್ಸ್ ಇರುತ್ತೆ. ಎಲ್ಲರೂ ಬಂದ್ಬಿಟ್ಟು ಆಡಿಷನ್ಗೆ ಪಾರ್ಟಿಸಿಪೇಟ್ ಮಾಡಿ. 100% ಸೆಲೆಕ್ಟ್ ಆದವ್ರಿಗೆ ವಿನ್ನಿಂಗ್ ಅಮೌಂಟ್ ಅನ್ನೋದು ತುಂಬಾ ದೊಡ್ಡದಿದೆ. ತುಂಬಾ ಇಲ್ಲಿ ದೊಡ್ಡ ಶೋಗಿಂತ ತುಂಬಾ ಜಾಸ್ತಿ ಇದೆ ವಿನ್ನಿಂಗ್ ಅಮೌಂಟು. ಪ್ರತಿಯೊಬ್ಬರು ಬನ್ನಿ. ಥ್ಯಾಂಕ್ ಯು. ಇಲ್ಲ ಇವರು ಅದನ್ನು ಅಷ್ಟೇ, ಟ್ರೈಲರ್ನು ಅಷ್ಟೇ ರಿಯಲ್ ಆಗೇ ಶೂಟ್ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಕಾಡಿಗೆ ಹೋಗಿ ಅಲ್ಲಿ ಆ ಜಿಗ್ನೆಗಳ ಕಾಟ, ಹಾವುಗಳ ಕಾಟ, ದಿವ್ಯ ವಸಂತ್ ಅವರು ನಾವು ಎಲ್ಲ ತುಂಬಾ ಅನುಭವಿಸ್ಬಿಟ್ಟಿದೀವಿ. 3 ದಿನ ಅದಿದ್ದು ಶೂಟು. 3 ದಿನಕ್ಕೆ ನಮ್ಗೆ ಒಂಥರ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು. 3 ದಿನ ಇವ್ರು ಬೇರೆ ಕೇಳಲ್ಲ ಏನ್ ಹೇಳಿದ್ರು. 3 ದಿನಕ್ಕೆ ಹಿಂಗಾಯ್ತು ಅಂದ್ರೆ ಇನ್ನು 90 ದಿನ ಅಂದ್ರೆ ತುಂಬಾ ಎಲ್ಲರಿಗೂ ನಡಕ್ಬಿಡುತ್ತೆ ಅಂತ ಅನ್ಕೊಂಡು ಒಟ್ಟಿನಲ್ಲಿ ಭಾರಿ ಆಗಿರುತ್ತೆ. ಒಟ್ಟಿನಲ್ಲಿ ಒಂದೇ ಮಾತಾಡಲ್ಲ ಅಂದ್ರೆ ನನಗೆ ಈ ತರ ಮಾತಾಡಕ್ ಬರಲ್ಲ. ನಮ್ ಡೈಲಾಗ್ ಹೋಗ್ಬೇಕಂದ್ರೆ ಸ್ವಲ್ಪ ಜೋಶ್ ಬರ್ಬೇಕು. ಜೋಶ್ ಇಲ್ಲ ಅಂದ್ರೆ ಡೈಲಾಗ್ ಬರಲ್ಲ. ಇನ್ನೊಂಚೂರು ಭಯ. 2 ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ. 2 ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ. 2 ಗುಂಡಿಗೆ ಇದ್ರೆ ಮಾತ್ರ ನೋಡೋಕ್ಕಾಗೋಷ್ಟು. ಅದೇ ಜಂಗಲ್ ಬೂಗಿ. ಏನಕ್ಕೆ 2 ಗುಂಡಿಗೆ ಅಂದ್ರೆ ನಾನು ಹೇಳ್ತಾ ಇದೀನಲ್ಲ, ಪ್ರತಿಯೊಂದನ್ನು ಅಲ್ಲಿ ಬೈ ನಾವು ಹೇಳ್ತೀವಿ ಆಯ್ತು ಟ್ರಕ್ಕಿಂಗ್ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗ್ಬಿಡ್ತೀವಿ. ಚಾಮುಂಡಿ ಬೆಟ್ಟ ತುಂಬಾ ಸಲ ಹತ್ತಿದೀವಿ. ಅದೇನಂದ್ರೆ ಜನಗಳು ಓಡಾಡೋ ರೂಟ್ ತುಂಬಾ ಸೇಫ್ಟಿ ಇರುತ್ತೆ. ಆದ್ರೆ ಇವ್ರು ಹೋಗೋ ರೂಟ್ಗಳಲ್ಲಿ ಯಾವ್ದು ಸೇಫ್ಟಿನೂ ಇರಲ್ಲ ಅಪ್ಪ ಸ್ವಾಮಿ. ಇವರು ಭಯ ಇರುತ್ತೆ, ಎನಿ ಟೈಮ್ ಭಯ ಆಗ್ತಾ ಇರುತ್ತೆ. 2-3 ಸಲ ಅವುಗಳು ಕಾಣಿಸ್ಕೊಂಡಿದ್ದು ಇದೆಲ್ಲ ತುಂಬಾ 2-3 ಸಲ ಹಿಂಗಾಗಿದ್ಕೆ ಇವಾಗೇನೋ ಇದು ರಿಯಲ್ ಶೂಟ್ ಬಂದ್ಬಿಟ್ಟು ಯಾವ್ದೋ ಇನ್ನೂ ದಟ್ಟವಾದ ಕಾಡಂತೆ, ಅದು ಇನ್ನೂ ಭಯ ಆಗ್ತಿದೆ. ಮತ್ತೆ ಮೈನ್ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಡ್ರಿ. ಫಸ್ಟ್ ಟೈಮ್ ಇದು ಕಾಡಲ್ಲಿ ನಡೀತಿರೋದಂದ್ರೆ ಎಲ್ಲ ಇವಾಗ ನೋಡಿ 1 ವಾರ ಶೂಟ್ ಮಾಡ್ಬಿಟ್ಟು ಆದ್ಮೇಲೆ ಮತ್ತೆ ಇಲ್ಲಿ ಬಂದು ಆ ಸ್ಟೇಜ್ ಮೇಲೆ ಶೂಟ್ ಮಾಡೋದು ಈ ತರ ಇರುತ್ತೆ. ಬಟ್ ಇನ್ನೊಂದು ಮಾತು ಇನ್ನೊಂದ್ಸಲ ಮತ್ತೆ ಜೋಶ್ ಅಣ್ಣ ನಮ್ ಜೀವವರೆಗೂ ನಾವು ಬಿಡಲ್ಲ RCB ಟೀಮು. ನಮ್ ಜೀವನವರೆಗೂ ನಾವು ಬಿಡಲ್ಲ RCB ಟೀಮು. 90 ದಿನ ಜಂಗಲ್ ಬೂಗಿ ಬಂದ್ಬಿಟ್ಟು ಕಾಡಲ್ಲೇ ನಡೆಯೋ ಗೇಮು. 90 ದಿನಾನು ಕಾಡಲ್ಲಿ ನಡೆಯೋ ಗೇಮು. ಪ್ರತಿಯೊಂದು ಫಸ್ಟ್ ಡೇ 1 ಇಂದ ಹಿಡಿದು 60 ಅಲ್ಲ 90 ಡೇ 1 ಇಂದ ಹಿಡಿದು 19 ಡೇ ವರೆಗೂ ಕಾಡಲ್ಲಿ ನಡೆಯೋದು. ಅದು ತುಂಬಾ ಸ್ಟಾರ್ಸ್ ಇರ್ತಾರೆ. ಸೊ ಈ ಸಲ ಮಸ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ತುಂಬಾ ಬ್ಲಾಸ್ಟ್ ಅನ್ಕೊಳ್ಳಿ. ಇದು ನಾನು ಹೇಳ್ದಂಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಶೋ ಎವರು. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ. ಒಂದು ಇಲ್ಲ ಮೈನ್ ಹೇಳ್ಬೇಕಂದ್ರೆ ಇದಕ್ಕೆ ಡೈರೆಕ್ಟರ್ ಸರ್ ಎಷ್ಟು ಶ್ರಮ ಪಟ್ಟಿದ್ದಾರೆ, ಇನ್ನೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಲ್ಲ ಟೀಮ್ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಇದನ್ನ ನಂಬ್ಕೊಂಡು ಇದಕ್ಕೆ ಹೈ ಬಜೆಟ್ ಶೋ ಇದು ತುಂಬಾ ಬಜೆಟ್ ಆಗಿದೆ. ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀರೇನೆ ಗೊತ್ತಾಯ್ತು. ನಮ್ಮ ಪ್ರೊಡ್ಯೂಸರ್ ಸರ್ ವಿನೋದ್ ಪಾರ್ಥಸಾರಥಿ ಅವ್ರ ಬಗ್ಗೆ ಒಂದೇ ಒಂದು ಡೈಲಾಗ್ ಹೇಳ್ತೀನಿ. ಯಾಕಂದ್ರೆ ಅವರು ಈ ಶೋನ ಈ ತರ ನಮ್ಮ ಕನ್ನಡದಲ್ಲೇ ಸ್ಟಾರ್ಟ್ ಆಗ್ಬೇಕು, ಕನ್ನಡದಿಂದ ಸ್ಟಾರ್ಟ್ ಆಗಿ ಬೇರೆ ಲ್ಯಾಂಗ್ವೇಜ್ ಹೋಗೋಣ ಸರ್. ಇಲ್ಲ ಸರ್ ಬೇರೆ ಲ್ಯಾಂಗ್ವೇಜ್ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಕನ್ನಡಕ್ಕೆ ಈ ತರ ಬರೋಣ ಹಿಂಗ್ ಮಾಡೋಣ ಅಂತ. ನೋ ನಾವಿರೋದು ಇಲ್ಲಿ ನಮ್ಮ ಕನ್ನಡದಿಂದ ಫಸ್ಟ್ ಸ್ಟಾರ್ಟ್ ಆಗಬೇಕು. ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಮಾಡೋಣ. ಇಲ್ಲ ಬೇರೆ ಲ್ಯಾಂಗ್ವೇಜ್ ಮಾಡೋದೇ ಬೇಡ, ಬೇಕಾದ್ರೆ ನಮ್ಮ ಕನ್ನಡ ಒಂದೇ ಲ್ಯಾಂಗ್ವೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿ ಕೊಂಡವ್ರು ಕನ್ನಡದ ಬಗ್ಗೆ. ಸೊ ಅದಕ್ಕೆ ಒಂದೇ ಒಂದು ಮಾತು ವಿನೋದ್ ಪಾರ್ಥಸಾರಥಿ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಎತ್ತಿದ್ದಾರೆ ಆರತಿ. ಆದ್ರೆ ಈ ಶೋ ಈ ಬಿಗ್ಗೆಸ್ಟ್ ಹಿಟ್ ಆಗೋ ಕಾರಣನೇ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ವಿನೋದ್ ಪಾರ್ಥಸಾರಥಿ. ಸೊ ಅವರಿಂದಾನೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸ್ವಾಗತಿಸಿ ವೆಂಕಟ್ ಭಾರದ್ವಾಜ್ ಸರ್ ಅವರನ್ನ. ಅಮ್ಮ ತಂಗಿಗೆ ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಇದೀಗ
ನಮ್ಮ ವಿನೋದ್ ಪಾರ್ಥಸಾರಥಿ ಸರ್ ಅವರ ಸಾರಥ್ಯದಲ್ಲಿ OTT ಪ್ಲ್ಯಾಟ್ಫಾರ್ಮ್ ಲಾಂಚ್ ಮಾಡ್ತಾ ಇದ್ದೀವಿ, ಕ್ಯಾಚ್ ಆ್ಯಂಡ್ ವಾಚ್ ಅಂಥೇಳಿ. ಹಾಗಾಗಿ ನೀವು 3 ಜನನ ಜೊತೆಯಲ್ಲಿ OTT ಪ್ಲ್ಯಾಟ್ಫಾರ್ಮ್ ಅಥವಾ ಕ್ಯಾಚ್ ಆ್ಯಂಡ್ ವಾಚ್ ಲಾಂಚ್ ಜೊತೆಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಪ್ಲೀಸ್. ಇದು ನಾವು ಲಾಂಚ್ ಮಾಡೋಕ್ಕಿಂತ ಎಲ್ಲ ಕನ್ನಡ ಪ್ರತಿಭಾವಂತರಿಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿಕೊಡ್ತಾ ಇದ್ದೀರಿ ಅಷ್ಟೇ. ನಿಮಗೆ ಟ್ಯಾಲೆಂಟ್ ಇದ್ದು ನಿಮ್ಗಾಗಿರೋ ಒಂದು ಅವಕಾಶ ಇಲ್ಲ, ನಮ್ಮ ಹತ್ರ ದುಡ್ಡು ಕಾಸಿಲ್ಲ, ಪ್ರೊಡ್ಯೂಸ್ ಮಾಡೋಕ್ಕೆ ಯಾವುದೂ ಇಲ್ಲ, ನನ್ನ ಹತ್ರ ಒಂದು ಒಳ್ಳೆ ಟೀಮ್ ಇದೆ, ಒಳ್ಳೆ ಸ್ಟೋರಿ ಇದೆ ಅಂದರೆ ಯು ಕ್ಯಾನ್ ವಾಕ್ ಟು ಅಸ್. ನಾವು ಅದಕ್ಕಾಗಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀರಿ ವಿತ್ ಪ್ರೊಡಕ್ಷನ್. ಆ್ಯಂಡ್ ಇಫ್ ಯು ಹ್ಯಾವ್ ಅ ಗುಡ್ ಸ್ಟೋರಿ, ನಿಮ್ಗೆ ಒಳ್ಳೆ ಕತೆ ಇದ್ರೇನೋ ನಾವು ನಿಮಗೆ ಹೆಲ್ಪ್ ಮಾಡ್ತೀರಿ, ಒಳ್ಳೆ ಟೀಮ್ ಇದ್ರೇನೋ ಹೆಲ್ಪ್ ಮಾಡ್ತೀರಿ. ಇಟ್ ಈಸ್ ಓನ್ಲಿ ಪ್ಲ್ಯಾಟ್ಫಾರ್ಮ್ ಇರೋದು ಬರೀ ಟ್ಯಾಲೆಂಟ್ಗೋಸ್ಕರ ಅಷ್ಟೇ. ನಿಮ್ಗೆ ಟ್ಯಾಲೆಂಟ್ ಇದ್ರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಿಮ್ಮ ಟ್ಯಾಲೆಂಟ್ಗೆ ನಾವು ವ್ಯಾಲ್ಯೂ ಮಾಡ್ತೀರಿ. ಮೊದಲನೇದಾಗಿ ಕ್ಯಾಚ್ ಅಂಡ್ ವಾಚ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಫಾರ್ ದಿ ಜಂಗಲ್ ಬೋಗಿ ಟೀಮ್ ಆ್ಯಂಡ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂದ್ರಾಣಿ ಮ್ಯಾಮ್. ನಾನು ದಿವ್ಯಾ ವಸಂತ್ ಅವ್ರನ್ನ ಮೇಲ್ ಕರಿಯೋಣ ಅಂತಿದ್ದೀನಿ, ಯಾಕಂದರೆ ಅವರೇ ಬ್ಯಾಂಗ್ಳೂರ್ ಕ್ಯಾಚ್ ಆ್ಯಂಡ್ ವಾಚ್ನ ಅವರೇ ಹೆಡ್ ಮಾಡ್ತಾರೆ. ಅಮೇಝಿಂಗ್. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ವಸಂತ ಇವರನ್ನ. ದಿವ್ಯಾ ಅವರೇ ಹಾರ್ಟ್ಲಿ ವೆಲ್ಕಮ್. ಸೊ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅಫ್ಕೋರ್ಸ್ ಕ್ಯಾಚ್ ಆ್ಯಂಡ್ ವಾಚ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಪ್ಲೀಸ್. ಸೊ ಕ್ಯಾಚ್ ಅಂಡ್ ವಾಚ್ ತುಂಬಾ ಯೂನಿಕ್ ಆಗಿರುವಂತ ಕ್ಯಾಚಿ ಆಗಿರುವಂತ ನೇಮು. ಸೊ ಇದರಿಂದ ನಮ್ಮ ಹೊಸ ಟ್ಯಾಲೆಂಟ್ಸ್ಗಳನ್ನ ಕ್ಯಾಚ್ ಮಾಡೋಣ ಅಂತ ಇದ್ದೀವಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಲೆಗೆ ಎಲ್ಲೂ ಕೊನೆ ಇಲ್ಲ, ಕಲಾವಿದರಿಗಂತೂ ತುಂಬಾ ಜನ ಇದ್ದಾರೆ. ಬಟ್ ಆದ್ರೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ ಅವರ ಒಂದು ಟ್ಯಾಲೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಅವ್ರ ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ. ಅಂಡ್ ತುಂಬಾ ಜನ ಡೈರೆಕ್ಟರ್ಸ್ ಇದ್ದಾರೆ, ಆಕ್ಟರ್ಸ್ ಇದ್ದಾರೆ, ಅಂಡ್ ತುಂಬಾ ಜನಕ್ಕೆ ತುಂಬಾ ಸ್ಟೋರೀಸ್ಗಳಿದೆ. ಸೊ ಆ ಸ್ಟೋರೀಸ್ಗೊಂದು ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ. ಸೊ ಹಾಗಾಗಿ ನಾವು ಕ್ಯಾಚ್ ಅಂಡ್ ವಾಚ್ ಅನ್ನ ನಿಮ್ಗೋಸ್ಕರ ಅಂತ ತರ್ತಿದ್ದೀವಿ. ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಆ್ಯಂಡ್ ಇವಾಗ ನಿಮ್ದು ಯಾವುದೇ ಸ್ಟೋರಿ ಆಗಿರ್ಬೋದು, ಆ್ಯಂಡ್ ನಿಮ್ದು ಏನೇ ಒಂದು ಥೀಮ್ ಇರ್ಬೋದು, ಒಂದು ಟ್ಯಾಲೆಂಟ್ ಇರಬೇಕಷ್ಟೇ. ಸೊ ನಿಮಗೆ ಒಂದು ಇದು ನಾನು ಮಾಡಬೇಕು, ನಾನು ಮೂವಿ ಫೀಲ್ಡಲ್ಲಿ ಬೆಳಿಬೇಕು ಅಂತ ಒಂದು ಕನಸಿರುತ್ತಲ್ಲ, ಆ ಥರ ಕನಸಿರೋರಿಗೆ ಇದೊಂದು ರೈಟ್ ಪ್ಲ್ಯಾಟ್ಫಾರ್ಮ್ ಇದು. ಸೊ ಅವ್ರಿಗೊಂದು ರೈಟ್ ಒಂದು ಚಾನ್ಸನ್ನು ಕೊಡ್ತಿದ್ದಾರೆ ವಿನೋದ್ ಸರ್ ಅವರು. ಸೊ ಅವ್ರಿಗೋಸ್ಕರ ಅಂತಲೇ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮು. ಆ್ಯಂಡ್ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ, ಜಸ್ಟ್ ಒಂದು ಕನ್ನಡದಲ್ಲಿ ಅಷ್ಟೇ ಅಲ್ಲ. ಕ್ಯಾಚ್ ಆ್ಯಂಡ್ ವಾಚಲ್ಲಿ ನೀವು ತಮಿಳ್ ಮೂವಿನ ನೋಡ್ಬೋದು, ತೆಲುಗು ಮೂವಿನ ನೋಡ್ಬೋದು, ಮಲಯಾಳಂ ಮೂವಿನ ನೋಡ್ಬೋದು, ಹಾಗೆ ಹಿಂದಿ ಮೂವಿನ ಕೂಡ ನೋಡ್ಬೋದು. ಸೊ ನಾವು ಎಲ್ರಿಗೂ ಕನೆಕ್ಟ್ ಆಗ್ತಾ ಇದ್ದೀವಿ ಇದರಿಂದ. ಹಂಗೆ ತುಂಬ ಇದೆ ಇದರಲ್ಲಿ ಹೇಳೋದಕ್ಕೆ, ಜಸ್ಟ್ ಇಷ್ಟೇ ಇಲ್ಲ, ತುಂಬ ಇದೆ. ಯಾಕಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಸೊ ಇದುವರೆಗೂ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಪ್ ಲಾಂಚ್ ಮಾಡೋಣ ಅಂತ ಯಾರೂ ಒಂದು ಥಿಂಕ್ ಮಾಡಿರಲಿಲ್ಲ. ಸೊ ಕನ್ನಡ ಮಾಡಿದ್ರೆ ಕನ್ನಡದಲ್ಲೇ ಒಂದು ಮಾಡ್ತಿದ್ರು, ಬಟ್ ಯಾರು ಒಂದು ಅಂದರೆ ಮಲ್ಟಿಪಲ್ ಲ್ಯಾಂಗ್ವೇಜನ್ನು ಆ್ಯಡ್ ಮಾಡ್ಕೊಳ್ಳೋಣ, ಓವರ್ ಆಲ್ ಇಂಡಿಯಾ ಕವರ್ ಮಾಡೋಣ ಅಂತ ಯಾರು ನೋಡ್ತಿರ್ಲಿಲ್ಲ. ಬಟ್ ಇದರಲ್ಲಿ ನಾವು ಓವರ್ ಆಲ್ ಎಲ್ರಿಗೂ ಕನೆಕ್ಟ್ ಆಗ್ತಿದ್ದೀವಿ. ಎಸ್, ಹಾಗೆ ನಮ್ಮ ಶೋನು ಅಷ್ಟೇ ಓವರ್ ಆಲ್ ಇಂಡಿಯಾಗೆ ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಕ್ಯಾಚ್ ಆ್ಯಂಡ್ ವಾಚನ್ನು ಅಷ್ಟೇ ಓವರ್ ಆಲ್ ಇಂಡಿಯಾ ಕನೆಕ್ಟ್ ಆಗ್ತಿದೆ. ಸೊ ಎಲ್ಲ ಲ್ಯಾಂಗ್ವೇಜ್ನ ಮೂವೀಸ್ಗಳು ನಮ್ಮ ಕ್ಯಾಚ್ ಆ್ಯಂಡ್ ವಾಚ್ ಅಪ್ಲಿಕೇಶನ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಾವು ನೋಡ್ಬೋದು ಇವಾಗ ಡ್ರಾಮಾಸ್ಗಳೆಲ್ಲ ಎಷ್ಟು ವೈರಲ್ ಆಗ್ತಿದೆ ಅಂತ ಹೇಳಿ. ವರ್ಟಿಕಲ್ ಮೂವೀಸ್ ಎಲ್ಲ ವೈರಲ್ ಆಗ್ತಿದೆ. ಇದರಲ್ಲಿ ಜಸ್ಟ್ ಆರಿಜಿನಲ್ ನಾವು ಕಂಟೆಂಟ್ ಅಪ್ಲೋಡ್ ಮಾಡಲ್ಲ, ವರ್ಟಿಕಲಲ್ಲೂ ನಾವು ತರ್ತಾ ಇದ್ದೀವಿ ಈಗ ಹೊಸದಾಗಿ. ಸೊ ಇದರಲ್ಲಿ ಮಲ್ಟಿಪಲ್ ಅಂದರೆ ತುಂಬ ಹ್ಯೂಜ್ ಅಂದರೆ ದೊಡ್ಡ ಹ್ಯಾಪ್, ಇದು ಒಂದು ದೊಡ್ಡ ಕನಸು ನಮ್ಮ ವಿನೋದ್ ಸರ್ ಅವ್ರದ್ದು. ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಈ ಥರ ಮಾಡಬೇಕು, ನಾವು ಜನರಿಗೆ ಹೆಲ್ಪ್ ಮಾಡಬೇಕು, ಒಂದು ಕಲೆಗಾರರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರು ಥಿಂಕ್ ಮಾಡಲ್ಲ. ಒಂದು ಒಳ್ಳೆ ಆಪರ್ಚುನಿಟಿನ ನಿಮಗೆ ಕೊಡ್ತಿದ್ದಾರೆ ಅಂದರೆ. ಮತ್ತೆ ಕ್ಯಾಚ್ ಆ್ಯಂಡ್ ವಾಚ್ OTT ಪ್ಲಾಟ್ಫಾರ್ಮ್ ಆಯಿತು. ಇವಾಗ ಅಟ್ ಎ ಟೈಮ್ ನಾವು 4 ಸಿನಿಮಾ ನಮ್ಮ ವಿನೋದ್ ಪಾರ್ಥಸಾರಥಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಆಗಿ. ಕಬೂತರ್ ಅಂತ ಒಂದು, ಫೋಕಸ್ ಅಂತ ಒಂದು, ಅದು 2 ಸಿನಿಮಾ ನಾನೇ ಮಾಡ್ತಾ ಇದ್ದೀನಿ. ಇನ್ನೂ 2 ಸಿನಿಮಾ ಎಕ್ಸ್ ಲವರ್ ಅಂತ ನಮ್ಮ ಅಸೋಸಿಯೇಟ್ ಫಾಲ್ಸ್ ನಾಗ ಅಂತಿದ್ದಾರೆ. ಫಾಲ್ಸ್ ಅಂದರೆ FALLS, ಅವ್ರಿಗೆ ಕರ್ನಾಟಕದಲ್ಲಿರೋ ಫಾಲ್ಸ್ ಎಲ್ಲ ಗೊತ್ತು ಅವ್ರಿಗೆ. ಆಮೇಲೆ ಗೋಲ್ಡ್ ಫೀವರ್ ಅಂತ, ಅಂದರೆ ಇವಾಗ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಭಾಳ ಇಷ್ಟ ಅಲ್ವಾ. ಸೊ ಅದು ಗೋಲ್ಡ್ ಫೀವರ್ ಹೆಂಗಿರುತ್ತೆ ಅಂತ ಅದ್ರ ಮೇಲೆ ಕಾನ್ಸೆಪ್ಟು ನಮ್ಮ ಸಂದೀಪ್ ತೀರ್ಥಹಳ್ಳಿ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಷ್ಟೇ. ಬನ್ನಿ ರಕ್ಷತ್. ಆಮೇಲೆ ನಮ್ಮ ಗಾಡ್ ಫಾದರ್ ಆಗಿ ನಿಂತಿರೋ ನಮ್ಮ ಹರೀಶಣ್ಣ ಒಂದು 2 ಮಾತು. ಹರೀಶಣ್ಣ ನೋಡಿ ನಮ್ಮ ಹರೀಶಣ್ಣ ಹೇಳ್ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಲಾಯರು, ಹೈಕೋರ್ಟ್ ಅಲ್ಲ ಲಾಯರು. ನಾವು ತಿದ್ದಿ ಒಳ್ಳೆ ದಾರಿಗೆ ಬರ್ಬೇಕಾಗಿದ್ರೆ ಅವರೇ ಕಾರಣ.
ನಮ್ಮ ಅಣ್ಣ ನಾವು ಒಡ ಹುಟ್ಟಿಲ್ಲ ನಾನು ಅವರೇ ನಮ್ಮ ಬುದ್ಧಿವಾದ ಹೇಳಿ ನಮ್ಮನ್ನ ಇದು ಮಾಡಿದ್ದು ಹರೀಶ್ ಅಣ್ಣ ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ಟೀಮ್ ನನ್ನ ಕರೆದಿ ಮಾತಾಡಿದಾಗ ಖಂಡಿತ ಒಳ್ಳೆ ಶೋ ಆಗುತ್ತೆ ಇದು ನಿಜವಾಗ್ಲೂ. ಯಾಕೆಂದರೆ ಸಾಕಷ್ಟು ಶೋಸ್ಗಳು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಕಂಟೆಸ್ಟೆಂಟ್ಸ್ ಆಗಿ ಓಡಿ ಹೋಗಿ ಬಂದಿದ್ದೀವಿ. ಅಲ್ಲೆಲ್ಲ ಒಂದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಜಂಗಲ್ ಬೋಗಿ ಅಂತ ಬಂದಾಗ ಹೆಸರಲ್ಲೇ ಇದೆ ಜಂಗಲ್ ಅಂದ್ಬಿಟ್ಟು, ಮಧ್ಯದಲ್ಲಿ ಕಾಡು ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದಷ್ಟು ಆಚೆ ಜನ ಕಾಡು ಮನುಷ್ಯರಾಗಿ ಆಚೆ ಬಂದುಬಿಡ್ತಾರೆ, ವಿಚಿತ್ರವಾಗಿ ಬರ್ತಾರೆ ಕೆಲವರು. ಪ್ಯಾನ್ ಇಂಡಿಯನ್ ತೆಲುಗು, ತಮಿಳು, ಹಿಂದಿ, ಕನ್ನಡ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಬರ್ತಿದೆ. ಎಲ್ಲರೂ ಈ ಒಂದು ಆಪರ್ಚುನಿಟಿ ಗ್ರ್ಯಾಬ್ ಮಾಡಿ. ಯಾಕೆ ಅಂದರೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ಲೈಫಲ್ಲಿ ಒಂದು ದೊಡ್ಡ ಬೆಳಕು ಬಂದಂಗೆ, ಅಲ್ಲಿಂದ ಒಂದು ಒಳ್ಳೆ ಲೈಫ್ ಆಗುತ್ತೆ. ನಿಜವಾಗ್ಲೂ ಒಂದು ಆಪರ್ಚುನಿಟಿ, ಅದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ಳೇಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ